ಯಾಕೆ ಕಳಿಸ್ತಿದ್ಯಾ? ದುರಂಕಾರ ಮುಂಡ್ಯಾರ ನಿಮ್ಗೆ ಮಾಡ್ಕೊಳಕ್ ತಿರ್ಗಾಕ ನಿಮ್ ಮಾಡ್ರೆ ತೆಗ್ದಿರೋದು ಅದನ್ನ. ಅಲ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ. 2026 ನಾನು ಏನು ಒಂದು ನಾನು ಚೇಂಜ್ ಮಾಡ್ಕೊಬೇಕು. ನನ್ನ ಮುದ್ದು ಕಂದಮ್ಮ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕಿರ್ಚಾಡ್ತಿರೋದು ಸರಿ ಬಿಡು, ಬೈಬೇಡ ಪಾಪ ಹುಡುಗಿ. ಯಾರ ಮನೇಲಿ ಕಷ್ಟ ಇರಲ್ಲ, ಯಾರ ಮನೇಲಿ ಇರಲ್ಲ, ಎಲ್ರ ಮನೇಲೂ ಕಷ್ಟ. ಅವ್ರಿಗೆ ಅವ್ರವ್ರದ್ದಾದಂತಹ ಕಷ್ಟ, ಕಮಿಟ್ಮೆಂಟ್ಸ್. ಆ್ಯಂಡ್ ಅಪ್ಪ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ರು. ರೆಡಿ ಆಗ್ತಾ ಇದ್ದೀನಿ. ಪವಿ ಇವಾಗ ಇದ್ದವಳೆ, ಮಾಡ್ಕೊಂಡ್ಬಿಟ್ಟಿದ್ಲು ಅವಳು. ನಮ್ಗೇನು ಗೊತ್ತಾ, ನಮ್ಮ 3 ಜನ, ನನಗೆ ವರ್ಷಿಗೆ ಪವಿಗೆ ನಮ್ಗೇನಾದ್ರು ಅಪ್ಸೆಟ್ ಆದರೆ ನಾವು ನಿದ್ದೆ ಮಾಡಿಬಿಡ್ತೀವಿ. ನಮ್ಮ ಕೈಲಿ ಏನೂ ಆಗಿಲ್ಲ ಅಂದರೆ ಮಣ್ಕೊಂಡ್ಬಿಡ್ತೀವಿ. ಸೊ ಅವಳು ಮಣ್ಕೊಂಡ್ಬಿಟ್ಟಿದ್ಲು, ಅಪ್ಸೆಟ್ ಆಗ್ಲಿಕ್ಕಿದ್ಲು ಅಂತ. ಇವಾಗ ಎದ್ಲು, ಲೇಟಾಗಿ ರೆಡಿ. ಇವಾಗ ಹೋಗೋಳು ಸ್ನಾನಕ್ಕೆ. ಅಪ್ಪ ಬೈತೈತೆ, ಎಷ್ಟೊತ್ತಿಗೆ ಹೇಳಿದ್ದು ನಾನು, ನೀವು ಎಷ್ಟೊತ್ತು ಮಾಡಿದ್ದೀರೋ ಅಂತ. ನೀವು ದೇವಸ್ಥಾನಕ್ಕೆ ಹೋದ್ ಬಂದಮೇಲೆ ಎಲ್ಲ ಪಾಸಿಟಿವ್ ಎನರ್ಜಿನೇ ಬರುತ್ತೆ. ಲೆಟ್ಸ್ ಗೋ. ಚಂದ ಕಾಣ್ತಾ ಇದ್ದೀನಾ? ದೇವಸ್ಥಾನ ಓಕೆ, ನಾನು ರೆಡಿ. ಸಾರಿ ಯಾಕೇನಾಯ್ತೆ? ಸಾರಿ, ನಮ್ಮ ಪವಿನ ಕೋಟಾಗ ರೆಡಿ ಆಗ್ತಾವಳೆ. ಸೊ ನಾವಿಬ್ರು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ರಾಯರ ಹತ್ರ ಹೋಗಿ. ಅವಳು ಜೀವನ ಜಿಗುಪ್ಸಿ ಬಂದಂಗೆ ಆಡ್ತಾವಳೆ. ಪವಿ, ಐ ಲವ್ ಯು. ಐ ಹೇಟ್ ಯು. ಆಯ್ತು, ನಾನು ಸಿರಿ ಹತ್ರ ಹೋಗ್ತೀನಿ. ನಾನು ಅವಳ ಜೊತೆ ಇರ್ತೀನಿ. ಮಧ್ಯಾಹ್ನ ಯಾರೋ ಉರ್ಕೊಂತಿದ್ರು ಗಾಯ್ಸ್, ಇವಾಗ ಯಾರೋ ಉರ್ಕೊಂತ ಇಲ್ಲ ಗಾಯ್ಸ್. ವಿಡಿಯೋ ಆನ್ ಮಾಡಿದ್ರೆ ಬೇರೆ ತರ ಆಡ್ತಾರೆ ಗಾಯ್ಸ್. ನಿಜ ನೋಡು, ಉರ್ಕೊಂಡಲ್ಲ ಅಂತಾನೆ ಉರ್ಕೊಂತ ಇದ್ಯಾ? ತಡಿಬಾರ್ದು ಹೋಗು. ಹಾ ಗೈಸ್, ಲೈಫ್ ಅಲ್ಲಿ ತುಂಬಾ ಒಳ್ಳೆ ಮಾತು ಹೇಳಿದಾರೆ ಪವಿ. ಹೋಗೋರ್ನ ಯಾವತ್ತೂ ತಡಿಬಾರ್ದು. ಬಾಯ್ ಬಾಯ್ ಟಾಟಾ ಮಾಡಿ ಕಲ್ಸ್ ಕೊಡ್ತಾ ಇರ್ಬೇಕು. ಟಾಟಾ. ಯಾವ ಇವೆಲ್ಲ ಅದಪ್ಪ ಬೈತೈತೆ. ನಿನ್ನಿಂದ ನನ್ನ ನನ್ನೇ ತಾನೆ. ಯಾಕೆ ನನ್ನಿಂದ ಬಿಸ್ಕೊಳ್ಳಲ್ವಾ? ನೀನು ಮೆತ್ತಗೆ ಮಾತಾಡೆ. ಯಾಕೆ ನನ್ನಿಂದ ಬಿಸ್ಕೊಳ್ಳಲ್ವಾ? ಡೌರಾಣಿ ನಡಿ. ನನ್ಗೆ ಇಕ್ಕಕ್ ಬರ್ತಿದ್ದ, ನಾನೆಲ್ಲೋ ನೀನ್ ಇಕ್ಕೊಂಡಿದ್ದೆ ಅನ್ಕೊಂಡೆ. ಆಯ್ತಾ ಮಗರ? ನಾನು ಇಕ್ತೀನಿ ಮಗರ. ನಾನು ಇರೋದೇನು ಕೇಳು ನಿಮಗೋಸ್ಕರ. ಕಂದ ಕಂದಮ್ಮ, ನನ್ನ ಮುದ್ದು ಕಂದಮ್ಮ. ಚೆನ್ನಾಗಿದ್ದೀನಿ. ನಮ್ಮ ಮಾವನ ಮಕ್ಕಳ, ನಮ್ಮ ಅಕ್ಕನ ಮಕ್ಕಳ, ನಮ್ಮ ತಂಗಿ ಮಕ್ಕಳ, ಚಿಕ್ಕಣ ಬತ್ತವಳ ಅಂತ ವೈಟ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ಕಾಯ್ತಾ ಇರಕ್ಕೆ. ಏನ್ ಡೈಲಾಗ್ ಡ್ಯಾಡಿ? ಹಾಕ್ಬಿಡದೆ. ಇಡ್ಕೊ ಒಂದ್ ನಿಮಿಷ. ನಾವು ನಮ್ ದೇವ್ರ ಕೈ ಮುಗಿಯೋಣ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು ಮೈ ಡಿಯರ್ ಕೃಷ್ಣ. ಗಂಡು ಮಕ್ಳು ಎಲ್ ಬೇಕಾದ ಓಟ್ ಬರ್ಬೋದು, ಹೆಣ್ ಮಕ್ಳು ಕಟ್ಕೊಂಡು ಹೋಗಕ್ಕಾಗಲ್ಲ. 4 ಗಂಟೆಗೆ ಹೋಗೋರು ಇವಾಗ ಟೈಮ್ ಇಟ್ಕೊತ್ತಾ 7 ಕಾಲು. ಇವಾಗ ಓದ್ತಾ ಇದೀನಿ ಕಲೆಕ್ಷನ್ಗೆ. ಅದು ಜನವರಿ ಪಟ್ಟಿಗೆ ಹೊಸ ಕಲೆಕ್ಷನ್ ಎಲ್ಲಾರು ಹೇಳಿದ್ದಾರೆ ಹೋಗ್ಬೇಕು ಅಂತ. ಇವಾಗ ಈ ಮಕ್ಳನ್ನ ಏನ್ ಮಾಡೋದು ಗೊತ್ತಿಲ್ಲ. ಇನ್ನೊಂದ್ ಕೇಳ, 2026ಗೆ ನಾನೇನಾದ್ರೂ ಚೇಂಜ್ ಮಾಡ್ಕೊಬೇಕು ಅನ್ನೋದೇನಾದ್ರು ಇದೆಯಾ ನಿನ್ ತಲೆಯಲ್ಲಿ? ನೀನಾ? ಸ್ವಲ್ಪ ನಿನ್ನ ಹೆಲ್ತ್ ಬಗ್ಗೆ ಅಂದ್ರೆ ಎಡಿಟಿವ್ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡೋಕ್ಕಾಗಲ್ಲ. ಅದನ್ನ ಸ್ಪೆಕ್ಸ್ ಹಾಕೊಂಡಾದ್ರೂ ಮಾಡಬೇಕು. ಸ್ವಲ್ಪ ಬೇಗ ನಿದ್ದೆ ಮಾಡಬೇಕು, ಬೇಗ ಇದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಮೊದಲು ಊಟ ತಿನ್ಬೇಕು ನೆಟ್ಟಿಗೆ ಟೈಮ್ ಸರಿಯಾಗಿ. ಓಕೆ ಡನ್. ಇವತ್ತು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಿಕ್ಕಾಬಟ್ಟೆ ವ್ಲಾಗ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಎಷ್ಟು ಜನ ಇದಾರೆ ನೋಡಿ. ಓ ಮೈ ಗಾಡ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ದೇವ್ರ ಹತ್ರ ನಿಮ್ ಬಗ್ಗೆ ನಾನು ಏನ್ ಕೇಳ್ಕೊಳ್ಳಿ ಗೈಸ್? ನಿಮ್ಗೂ ನೀವು ಅನ್ಕೊಂಡಿದ್ದೇನೇನು ಅನ್ಕೊಂಡಿದ್ದೀರೋ ಹೊಸ ವರ್ಷಕ್ಕೆ ಎಲ್ಲ ನೀವು ಅನ್ಕೊಂಡಂಗೆ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ವಿಶಸ್ನು ನಾನು ದೇವ್ರ ಹತ್ರ ತಿಳಿಸ್ಬಿಡ್ತೀನಿ. ಏನಂತೀನಿ, ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಅವ್ರು ಅನ್ಕೊಂಡಿದ್ದು ಹಾಗೆ ಮಾಡಪ್ಪ. ಗೈಸ್, ನಮಗೆಲ್ಲ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿ, ಯಾಕಂದರೆ ನಮ್ಮ ಅಮ್ಮಂಗೆ ಜಾಸ್ತಿ ಭಕ್ತಿ. ಅದಕ್ಕೆ
ಏನು ಮುದ್ದು ನಮ್ಮಮ್ಮ. ಅಮ್ಮ ಏನು ಗೊತ್ತಾ, 2026 ನಾನು ಏನು ಒಂದು ನಾನು ಚೇಂಜ್ ಮಾಡ್ಕೊಬೇಕು. ನೀನಾ? ನನಗೆ ಮನೆ ಕೆಲಸ ಮಾಡ್ಕೊಡ್ತೀನಿ. ನೀನು ಅದು ಮಾಡಲ್ಲ, ಅದಕ್ಕೆ ಅದು ಮಾಡೋದು ಅಂತ ಕೇಳೋದು. ಮನೆ ಕೆಲಸ ಮಾಡ್ಕೊಡ್ಬೇಕಂತ ನಮ್ಮ ಅಪ್ಪನ ಕೇಳ್ತೀನಿ ಗೈಸ್. ಅಪ್ಪ 2026ಕ್ಕೆ ನಾನು ಒಂದು ಚೇಂಜ್ ಆಗ್ಬೇಕಂದ್ರೆ ಏನು, ನನ್ನಲ್ಲಿ ಒಂದು ಚೇಂಜ್ ಆಗ್ಬೇಕಂದ್ರೆ ಮಮ್ಮ ಏನು ಹೇಳ್ತಾ ಅದು ಕೇಳ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಡ್ಬೇಡ, ಸ್ವಲ್ಪ ಕೆಳಗಡೆ ಬಾ. ನೀನೇನು ಚೇಂಜ್ ಆಗಬೇಕು ಅನ್ಸುತ್ತೆ? ನನಗೆ ನನ್ನ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಬರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನನ್ನ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಬರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. 26 ಮುಗಿಯೋದ್ರೊಳಗಡೆ ಆದಷ್ಟು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಬೇಕು. ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ನೋಡೋಣ. ನಮ್ಮ ಸತ್ತಿರೋ ಪೇಷಂಟ್ ಏನೋ ಹೇಳ್ತಾಳಂತೆ. ಆ ಥರ ಹೇಳ್ಬೇಡ. ಇನ್ನೇನು ಹೇಳಿ, ನೀನು ಇದನ್ನು ಸ್ವರ್ಗೋಗಿರೋ ಸೋರೆಕಾಯಿ ಏನೋ ಹೇಳ್ತಾಳಂತೆ ಗೈಸ್. ಡಿಪ್ರೆಷನ್ಗೆ ಹೋಗಿರೋ ಪವಿ ಏನೋ ಹೇಳ್ತಾಳಂತೆ ಗೈಸ್. ಇಲ್ಲ ಓಕೆ, ನಮ್ಮ ಬ್ಲ್ಯಾಕಿ ಪವಿ ಏನೋ ಹೇಳ್ತಾಳಂತೆ. ಓಲಿ ಹೇಳು, ಏನು ಬೇಗ ಹೇಳು, ಫಟಾಫಟ್ ಹೇಳು. ಹೇಳು ದೇವಸ್ಥಾನ ಪಿಂಡ. ಅದೇನಂದ್ರೆ ಬೆಳಿಗ್ಗೆ ನಾನು ಊಟ ತಿನ್ನೋದೇ ಮರ್ತೋಗಿದ್ದೆ. ವಾವ್, ನಮ್ಮ ಪವಿಗೆ ಎಷ್ಟು ಮರು ಕಾಯಿಲೆ ಇದೆ ಗೊತ್ತಾ? ಒಂದೊಂದ್ಸರಿ ಎಷ್ಟು ಸರಿ ತಿಂತೀಯಾ? 4 ಸರಿ ತಿಂದೆ. ನೀನು ಈ ವರ್ಷ ಪಾಸ್ ಆಗ್ತೀಯ ಪವಿ, ಡೋಂಟ್ ವರಿ. ದೇವ್ರ ಹತ್ರ ಬೇಡ್ಕೊ, ಅಪ್ಲಿಕೇಶನ್ ಹಾಕ್ಬಿಡು. ಹಾಕಿದ್ದೀನಿ. ದೇವ್ರೆ ಪಾಸ್ ಮಾಡ್ಬಿಡಪ್ಪ, ಹೆಂಗಾದ್ರೂ ಮಾಡಿ ನನ್ನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ, ಏನೋ ಒಂದು ಅರ್ಕೆ ಕಟ್ಕೊಂಡ್ಬಿಡು, ಹಂಗಾದ್ರೂ ಪಾಸ್ ಆಗ್ತೀನಿ. ಕಾಯ್ತೈತಲ್ಲಿ. ನಡಿ ಹೋಗೋಣ ಗೈಸ್. ನಮ್ಮ ಪವಿ ತಿನ್ಬೇಕು ಅಂತ ಏನಾದ್ರು ಬಂದ್ರೆ ಪಾದಯಾತ್ರೆ ಮಾಡ್ತಾಳೆ ಗೈಸ್, ಚಪ್ಪಲಿ ಇಲ್ದಿರಾ. ಅಂತ ದೊಡ್ಡ ಮನ್ಸು, ಅಂತ ದೊಡ್ಡ ಹೊಟ್ಟೆ ನಮ್ಮ ಪವಿದು. ಹೊಟ್ಟೆ ಅಲ್ಲ ಅದು, ಕಣ್ಣಂಬಾಡಿ ಕಟ್ಟೆ. ಬೆಳಗಿನ ತಿಂದಿಲ್ಲ. ಕಿವಿ ಕೇಳ್ಸುತ್ತೆ ಪವಿ, ಯಾಕಂಗ್ ಮಾಡ್ತೀಯ? ರೋಡಲ್ಲಿ ಇಟ್ಕೊಂಬೇಡ ಇವೆಲ್ಲ ನೀನು ಮಗ್ಳೇ. ಏನೇನದು ಹಿಡ್ಕೊ, ಏನೇನು ಹಿಡ್ಕೊಂಡಿಲ್ಲ ಮಿಸ್ ಸಂಧ್ಯಾ ಅವ್ರೆ. ಓ ಮಿಸ್ ಸಂಧ್ಯಾ ಕೇಳಕ್ ಚೆನ್ನಾಗಿದೆ. ಅಕ್ಕ ಅಂತ ಇಲ್ಲಿವರೆಗೂ ಬಾಯ್ ಬಿಟ್ಟು ಹೋಗ್ಲಿಲ್ಲ, ಅಟ್ಲೀಸ್ಟ್ ಮಿಸ್ ಸಂಧ್ಯಾ ಅಂತ ಅದು ಬರೋದು ಇಲ್ಲ, ನೀನು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡ. 2026 ಫಸ್ಟ್ ಗೋಳು ಇವಳು ನನ್ನನ್ನ ಅಕ್ಕ ಅಂತ ಕರಿಬೇಕು. ಕರಿಯಲ್ಲ ಆ ಗೋಲ್ ಹಂಗೆ ಉಳಿಬೇಕು, ಹಂಗೆ ಮತ್ತೆ ಯಾವಾಗ ಎಕ್ಸೆಪ್ಷನ್ಸ್. ಯಾಕಂದ್ರೆ ನನಗೆ ಏನಾದ್ರು ಬೇಕಾಗಿರುತ್ತಲ್ಲ ಇಂಥ ತಂಗಿಗಳಿದ್ರೆ ಇನ್ನೇನು. ಅವಳು ಅಷ್ಟು ರಷ್ಯಾದಿಂದ, ಅವಳ ಅಕ್ಕ ಅಂದಾಗ ನಾನು ಅರ್ಥ ಮಾಡ್ಕೊಬೇಕು. ಏನಾದ್ರು ಫೋನ್ ಪೇ ಮಾಡಿ, ಇಲ್ಲ Paytm ಮಾಡಿ ಅಂತ. ಅಂದ್ರೆ ನಾವು ಬರೀ ದುಡ್ಡಿಗೋಸ್ಕರ ನೀನು ಮಾತಾಡ್ತೀವಿ ಅಂತ ಹೇಳ್ತಾ ಇದೆಯಾ ಅಲ್ವಾ? ದುಡ್ಡುಗೋಸ್ಕರ ಅಕ್ಕ ಅಂತೀರಾ ಅಂತ ಹೇಳ್ತಾ ಇರೋದು. ನೋಡಿ ಹೆಂಗ್ ತಿಂತಾವಳೆ. ಒಂಚೂರು ತಿನ್ಸೋಣ, ಏನಿಲ್ಲ, ನುಂಗ್ಬಿಡೋದು ಒಬ್ಬೊಬ್ಳೆ, ನಾಚಿಕೆ ಮಾನ ಮರ್ಯಾದೆ. ಹೇಳ್ಬೇಡ ಬಿಡು ಪವಿ, ಯಾಕೆ ಅಷ್ಟಿದ್ಯಾ? ಇದೆಲ್ಲ ಒಂದು ಮ್ಯಾಟ್ರ್ ಅಲ್ಲ ಬಿಡೆ. ಅಮ್ಮ ಅಪ್ಪ ಅವಳೇನೋ ಹೇಳ್ತಾವಳಲ್ಲ, ನೀನೆಲ್ಲ ಹೋಗ್ತಿರೋದು? ಪ್ರಾಮಿಸ್ ಏನೋ ಮಾಡ್ಕೊಂಡ್ ಬಂದವಳು ಅವಳು. ಅಮ್ಮ ಅದೇನಾಯ್ತು? ಏನ್ ಹೇಳು? ನಗ್ತವಳ, ಅಳ್ತಾ ಇದೀಯ ನೀನು? ಕಣ್ಣಲ್ಲಿ ನೋಡ್ರೆ ನೀರ್ ಬರ್ತೈತೆ, ಆಮೇಲೆ ಮುಗ್ದಲ್ಲಿ ನೋಡ್ರೆ ನಗ್ತಾ ಇದೀಯಾ? ಅಮ್ಮ ಅದೇನಾಯ್ತು ಅಂದ್ರೆ ಇಸ್ಕೊತೀನಿ, ತೊಟ್ಟೆ ಹೇಳ್ತೀನಿ. ಮೊಬೈಲ್ ಹೊಡ್ತೋಯ್ತು. ಅಯ್ಯೋ ದೇವರೇ ನೀನು ಇದ್ದರೆ. ಎಲ್ಲಿ ಬಿದ್ದೆ? ಬಿದ್ದೋಯ್ತು ಎಲ್ಲಿ ಬೀಸ್ದೆ? ಅಲ್ಲಿ ಅಲ್ಲಂದ್ರೆ ವಿಷ್ಣು ಪ್ರಿಯರ್ ಮನೆ ಹತ್ರ, ನನ್ನ ಫ್ರೆಂಡ್ ಮನೆ ಹತ್ರ. ಅದಕ್ಕೆ ಫೋನ್ ಕವರ್ ಹಾಕಿದಿ ತಾನೇ? ಫೋನ್ ಕವರ್ ತೆಗೆದ್ಬಿಟ್ಟು ಏನಕ್ಕೆ ಇಟ್ಕೊಂಡು ಓಡಾಡೋದು ನೀನು? ಅದು ಏನಾಯ್ತು ಅಂದ್ರೆ ಸ್ಲಿಪ್ ಆಗಿ. ನಿಮ್ ಬಲೆ ದುರಂಕಾರಗಳು ಏನಾರು ಹೇಳ್ಬೇಕು ಅಂತಂದ್ರೆ, ಆ ಚೆನ್ನಾಗಿರೋದು ಒಂದು ಮೊಬೈಲ್ ಅದನ್ನ ನಿನ್ನ ಎದೆ ಮೇಲೆ ಇಕ್ಕೊಂಬಿಟ್ಟ. ಮುಂಚೆ ಕುತ್ಕೊಳ್ಳಲ್ಲ, ನೀನೇನ್ ಹಿಡಿತೀಯ ಆ ಫೋನ್? ಅದು ಚೆನ್ನಾಗಿರೋ ಫೋನ್, ಹೊಸ ಫೋನ್ ಹಾಳು ಮಾಡಕ್ ಇಕ್ಕಂಬಂದ್ ಏನೋ ಕಿಸಿತಾವಳಿ ಇವಳು. ನಾನ್ ಫೋನ್ ಇಲ್ಲ ಅಂದೇನು ಅಂತ ಫೋನ್ ಇಸ್ಕೊಂಡಿಲ್ಲ ಲಕ್ಕಾಕ್ ನಾನು. ಕಣ್ಣಲ್ಲಿ ನೀರು ಎಜ್ಜಮ್ ಇದೆಯಾ? ಎಜ್ಜಮ್ಮು ಹಂಗೇನೆ ಬಲೆ ದುರಂಕಾರ ಮಾಡೋದು ನಿಮ್ಗೆ. ವಿಧಿಯ ನಾಟಕ. ಇವಾಗೇ ನಾನು ಅಲ್ಲ, ಸಾಯ್ತಾ ಇದ್ದೀನಿ. ಒಂದ್ರಿಂದ ಎಲ್ಲ ಒಂದ್ ರಿಪೇರಿ ಇದ್ ಕಡೆಯಿಂದ ಮಾಡ್ಸ್ಕೊಂಡ್ ಬರ್ತಿದ್ರೆ, ಆ ಕಡೆಯಿಂದ ಏನಕ್ಕ ಒಂದ್ರಿಂದ ಇಟ್ಕೊಂಡ್ ಕೆಳಗಡೆ ಬಿದ್ದೋಯ್ತಂತೆ. ಆ ಫೋನ್ ಪೌಚ್ ಹಾಕಿರ್ಲಿಲ್ಲ, ನನ್ ತರ ಇದ್ದಿದ್ದು. ಅದನ್ನೇನು ತರ್ಕೊಂಡಿದ್ದೀನಿ? ಶೋಕಿನ ನಿಂದು?
ದುರಂಕಾರ ಎಲ್ಲ ಬಿದ್ದು ಬಾಳಬೇಡ್ರಿ ನೀವು. ದುರಂಕಾರ ಬಿದ್ದು ತಿನ್ನಕ ಅನ್ನ ಸಿಕ್ಕಲ್ಲ ನೋಡ್. ನನ್ ಕೈನಲ್ಲಿ ಉಗಿಸ್ಕೊಂಡ್ಬಿಡ ನೀನು. ಬೇಕು ಬೇಕು ಅಂತ ಮಾಡಿ ಅದಕ್ಕೆ ಪೌಚ್ ಏನಕ್ಕೆ ತಗೋ ನೀನು? ಅದು ತುಂಬಾ ಭಾರ ಇತ್ತಮ್ಮ. ಅದು ತುಂಬಾ ಭಾರ ಇತ್ತಮ್ಮ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಬಾರ ಅಲ್ಲ ನಿಮ್ಗೊಂಥರ ದುರಂಕಾರ ಏನೋ ಪೌಚ್ ಇದ್ಬಿಟ್ರೆ ನಿಮ್ಗೆ ಶೋಕಿಗಳು ಮಾಡ್ಕೊಂಡ್ ತಿರ್ಗಾಕ ನಿಮ್ ಮಾಡ್ರಿ ತೆಗ್ದಿರೋದು ಅದನ್ನ. ಫೋನ್ ಇದ್ಬಿಟ್ರೆ ಏನಾಗ್ಬಿಡ್ತೈತೆ, ಕಿರೀಟ ಕಳ್ಸ್ಕೊಂಡ್ ಕೆಳಗಡೆ ಬಿದ್ದು ಹೋಗ್ಬಿಡ್ತೈತಾ? रुको जरा सबर करो, बोला धक्का बुक्की नहीं करने का, आराम से लेने का. ಆ ಫೋನ್ ಇಲ್ದಂಗ ಅವ್ರು ಅದ್ಯಾವ್ದು ಚಿಕ್ಕ ಫೋನ್ ಇಟ್ಕೊಂಡು ಹೋಗಿದ್ರೆ ಅದು ಇಸ್ಕೊಂಡಿಲ್ಲ. ಅದನ್ನ ಗತಿ ಮಾಡ್ಕೊಂಡ್ ಬಂದಿದ್ಯಾ ನೋಡು, ಹೊಸ ಫೋನ್ ಎಷ್ಟು ಇರ್ಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು. ಮಿಸ್ಟೇಕ್ ಆಗಿದ್ದಮ್ಮ, ನಿಜಮ್ಮ ಸಾರಿ. ಸುಮ್ಕೊಳ್ಳೆ ನೆಟ್ಟಿಗೆ ಯಾವಳಗನ ಸ್ವಲ್ಪ ತಲೆ ಇಟ್ಕೊಂಡು ಮಾತಾಡ್ತದೆ. ಹೆಂಗೆ ತಲೆನಲ್ಲಿ ಏನ್ ಇಟ್ಕೊಂಡಿದ್ದೀರಾ? ಬರೇ ದುರಂಕಾರ ಮುಂಡೆ ನಿಮ್ಗೆ. ನೋಡಿ ನಮ್ಗೆ ಮುಗಿಸ್ಕೊಂಡ್ಬೇಡ ನೀನು. ಬೇಕು ಬೇಕಂದ್ರೆ ನಾನು ನಾವೇನೋ ಒಂದು ಕೇಳಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ, ಕಮಿಟ್ಮೆಂಟ್ಸ್ ಎಷ್ಟಿದೆ, ಇದನ್ನೆಲ್ಲ ಸೈಡಲ್ಲಿ ಇಟ್ಟು ನಾವೇನ್ ಕೇಳಿದೀವೋ ಅದು ಕೊಡ್ಸಿರ್ತಾರೆ. ಸೊ ಅದನ್ನ ಹುಷಾರಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಂಗೆ ಗೊತ್ತಿತ್ತು ಅಮ್ಮ ಹಿಂಗೆ ಬೈಯುತ್ತೆ ಅಂತ. ಬಿಡು ಹೋಗ್ಲಿ, ಬಾ 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 ಬಾ. ಹ್ಯಾಪಿ ನ್ಯೂ ಇಯರ್. ನನ್ನ ತಂಗಿ ನ್ಯೂ ಇಯರ್ ದಿನ ಅಳ್ತಾಳೆ ಗೈಸ್. ನಿಜ ಅಳ್ತಿದ್ಯಾ? ಇಲ್ಲಿ ಕಣ್ಣಲ್ಲಿ ನೀರು ತೋರಿಸು. ಇಲ್ಲ ಅದು ಏನು ಗೊತ್ತಾ, ನೀನು ಫುಲ್ ಬೆಳ್ಳಗಿದ್ಯಾ. ಇಲ್ಲಿ ಬರ್ತಿರೋ ಲೈಟ್ ನಿಂಗೆ ಕಾಣ್ತಿಲ್ಲ. ಈ ಕಡೆ ಬಾ ನೋಡೋಣ ಫಸ್ಟು. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಎಲ್ಲಿ ಅಳ್ತಿದ್ಯಾ? ಅಯ್ಯೋ ನಿಜ ಅಳ್ತಿದ್ಯಾ ಪವಿ? ಬಿಡೆ, ಫೋನ್ ತಾನೇ ಹೋಗಿದ್ದು. ರೆಡಿ ಮಾಡಿಸ್ಕೊಡೋಣ ಬಿಡ. ನಿನಗಿಂತ ಹೆಚ್ಚೇನೆ ಆ ಫೋನು. ಏನಿದ್ಯಾ ಅಕ್ಕ? ಅಲ್ಲ ಅವ್ರವ್ರು ಅಷ್ಟು ಬೈತಿದ್ರು ಒಂದು ಮಾತಾಡ್ತಾರೆ. ಅವಾಗ ಏನಾದ್ರು ನಾನು ಬಂದಿದ್ರೆ ನನ್ಗೂ ತೆಗ್ದಕ್ಕಿರೋರ್ಲೆ ಹಾಗಂತ ಒಬ್ಳೆ ಸಾಯಿ ಅಂತ ಬಿಟ್ಬಿಟ್ಟೆ ಅಲ್ಲ. ಬೆಳಗಿಂದ ಟೈಮೇ ಸರಿ ಇಲ್ಲ, ಫುಲ್ ಬೇಜಾರಾಗ್ತಾ ಇತ್ತು. ನ್ಯೂ ಇಯರ್ January 1st. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ತುಂಬಾ ಆಯ್ತು. ಅದು ಹಂಗಾಯ್ತು, ಅದು ಹಂಗ. ಅಯ್ಯೋ ನಂದು ಬಾಳ. ಅಯ್ಯೋ ನನಗೆ ಆಕ್ಚುಲಿ ಏನು ಗೊತ್ತಾ, ಬೇಜಾರಾಗ್ತದೆ ಪಾಪ ಪವಿಗೆ ಹಿಂಗೆ ಆಯ್ತಲ್ಲ ಅಂತ. ಆದ್ರೆ ಈ ಕಡೆ ಅಳಂಗಿಲ್ಲ, ಬಿಡಂಗಿಲ್ಲ, ನಗಂಗಿಲ್ಲ, ಒಂಥರ ಫೀಲ್ ಆಗ್ತಿದೆ. ಬಟ್ ನೀನು ಹಿಂಗಾಯ್ತು ಅಂತ ಅಯ್ಯೋ ಅಂತಿದ್ರೆ ನನಗೆ ನಗು ಬರ್ತಿದೆ ಪವಿ. ಎಲ್ಲಾನು ಆಗ್ತಿದೆ. ಅದ್ಯಾಕೆ ನನ್ಗೆ ಒಬ್ಳಿಗೆ ಆಗ್ತದೆ, ನಿಮ್ಗೂ ಸ್ವಲ್ಪ ಆಗ್ಬೇಕು ಅಂತ. ಸುಮ್ಮನಿರ, ನಾನು ಫಸ್ಟೇ ಇರಿಟೇಟ್ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ. ನೀವು ಇವಳೊಬ್ಳು ಒಲ್ಲಿ ಬಿಡು ಪವಿ. ಸರಿ ಮಾಡಿಸ್ಕೊಡು. ನನ್ನ ಬರ್ತಡೇ ಗಿಫ್ಟ್ ಇದೆ. ನಾನು ಏನು ಹೇಳಿಲ್ಲ, ನಾನೇನು ಬೇಡ ಬೇಡ ಅಂತ ಇದ್ದೆ ತಾನೆ. ಹೌದು, ಸರಿ ಮಾಡಿಸ್ಕೊಡು. ಇದು ಸರಿ ಮಾಡಿಸ್ಕೊಡ್ಬೇಕಂತೆ ಗೈಸ್. ಪಾಪ ಹೆಂಗ್ ಹೊಡ್ದಾಕೊಳ್ಳೆ ಹೊಸ ಫೋನ್. ಅದೇನಾಯ್ತು ಅಂದ್ರೆ ಅಪ್ಪ ಫೋನು ಹಿಂಗೆ ಸ್ಕ್ರಾಚ್ ಬಿಟ್ಬಿಟ್ಟು ಸ್ಕ್ರೀನ್ ಔಟ್ ಆಗ್ಬಿಟ್ಟೈತೆ ಆಯ್ತಾ. ಪಾಪ ನಮ್ಮಪ್ಪ ಕೀಪ್ಯಾಡ್ ಅಲ್ಲಿ ಇಟ್ಕೊಂಡು ಕೀಪ್ಯಾಡ್ ಅಲ್ಲಿ ಮಾತಾಡ್ಕೊಂಡು ಅವ್ರೆ. ಯಾಕೆ ಅಷ್ಟೊಂದೆಲ್ಲ ಹೇಳ್ತಾ ಇದ್ದಿ? ಇರೋದನ್ನ ಹೇಳ್ತಾ ಇದ್ದೀನಿ. ಮೊಬೈಲ್ ಹೋಗ್ಬಿಟ್ಟಿತ್ತು, ನಿನ್ನಿಂದಾನು ಆಗೈತೆ. ನೀನು ಈ ತರ ಮಾಡಿ ಬಿಸಾಕ್ತಬೇಡ. ಮೊಬೈಲ್ ಬ್ಲಾಗ್ ಮಾಡಕ್ ಹೋಗಿ ಎಷ್ಟೊಂದ್ ಸರಿ ಬೀಳ್ಸಿದ್ದೆ ಅಂತ. ನಿನ್ನಿಂದ ನೀನು ಅದಕ್ಕೆ ಪಾತ್ರಳಾಗಿದ್ಯಾ. ಜಾಸ್ತಿ ನೀನೇ ನನ್ಗಿಂತ. ನಾನೇನು ಅಪ್ಪ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಅಲ್ಲಿ ಬಿಡು, ಸಾಯ್ಬೇಡ. ನೀನು ಈಗ ಜಾಸ್ತಿ ಓದ್ಬಿಡ್ತೀನಿ. ನನ್ಗೆ ಇಷ್ಟೊಂದೆಲ್ಲ ಇರಿಟೇಟ್ ಮಾಡ್ರೆ ಬಿಡು, ಪರವಾಗಿಲ್ಲ. ಹೋದ್ರೆ ಓದ್ತದೆ. ಫೋನ್ ತಾನೇ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ? ನೋಡಿ ಬೇಕಿದ್ರೆ ಈಗ ಒಳಗಡೆನೇ ನಗ್ತಾ ಇರ್ತಾಳೆ ಅಂತ ಕುಂತ್ಕೊಂಡು. ನಿಜವಾಗ್ಲೂ ಬೆಳಗಿಂದ ಚೆನ್ನಾಗಿಲ್ಲ, ಮೂಡೇ ಹಾಳಾಗೋಗ್ಬಿಟ್ಟೈತೆ. ಸರಿ ಬಾ. ನಾನು ನಂಗೆ ಇಷ್ಟವಾಗಿರೋ ಡ್ರೆಸ್ ಬೇರೆ ಹಾಕೊಂಡ್ರೆ ಇವತ್ತು ನ್ಯೂ ಇಯರ್. ಗೈಸ್ ಅದೇನೋ ಗೈಸ್, ನನ್ಗಂತೂ ಯಾವ್ದಾದ್ರು ಸ್ಪೆಷಲ್ ಡೇ ದಿನ ಸ್ಪೆಷಲ್ ಆಗಿ ಯಾವತ್ತೂ ಹೋಗಿಲ್ಲ. ಎಲ್ಲ ಡಬ್ಬ ಫ್ಲಾಪ್. ನ್ಯೂ ಇಯರ್ ನನ್ಗೇನು ಸ್ಪೆಷಲ್ ಅಂತ ಅನಿಸ್ತಲ್ಲ. ಸೊ ನಾನು ಡಿಮೋಟಿವೇಟ್ ಮಾಡ್ತಿಲ್ಲ. ಲೈಫ್ ಏನಿದೆಯೋ ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವೆಲ್ಲ ಖುಷಿಯಾಗಿದ್ರೆ ಐ ಆಮ್ ಹ್ಯಾಪಿ ಫಾರ್ ಯು ಗೈಸ್. ಹ್ಯಾಪಿ ಆಗಿರಿ, ಇನ್ನು ಖುಷಿಯಾಗಿರಿ. ಅರೆ ನಮ್ಮ ಪವಿತ್ರ ಮಾತ್ರ ಇನ್ ಸತ್ತಿರ ಏನೋ ತರ ಇರೋಣಿ. ಬರೀ ಇದೊಂದೇ ಅಲ್ವೇ, ಅವ್ರ ಮುಂಜಿ ಅನ್ಕೊಬೇಕಮ್ಮಲ್ಲ. ನನ್ನ ಇನ್ನ ತುಂಬಾ ಆಯ್ತು. ಹೇಳು ತುಂಬಾ ಏನಾಯ್ತು ಅಂತ ಹೋಗ್ಲಿ. ಏನ್ ಬೇಡ ಹೇಳು, ಪರವಾಗಿಲ್ಲ, ನಮ್ ಜನಕ್ ಗೊತ್ತಾಗ್ಲಿ. ಸುಂದರಿ ಬಾಧೆ ಅವರು ಅರ್ಥ ಮಾಡ್ಕೊಂತಾರೆ. ಅದು ಏನೋ ಮಾಡಕ್ ಹೋಗಿ ಅದು ಯಾರಿಂದ ಗಾಡಿ ಬಿದ್ದು ಅದು ಕೀ ಸ್ವಲ್ಪ ಗಾಡಿ ಅಲ್ಲ, ಇದಾಗಿ ನನ್ನಿಂದ ಅಲ್ಲ. ಇದು ಕೊಡೆ ಇಲ್ಲಿ ಇರು, ನನ್ನ ಗಾಡಿ ಕೀ ಅಧ್ವಾನ ಮಾಡ್ಕೊಂಡ್ ಬಂದವಳೆ ನೋಡಿ. ಇಲ್ಲಿ ಹೆಂಗ್ ಮಾಡ್ಕೊಂಡ್ ಬಂದವಳೆ. ಯಾಕೆ ಪವಿ? ನನ್ನಿಂದ ಅಲ್ವೇ ಅದು. ಗಾಡಿ ಕೀ ನೋಡಿ ಗೈಸ್, ಸ್ಟ್ರೈಟ್ ಇರೋದು ಸೊಟ್ಟ ಆಗ್ಬಿಟ್ಟೈತೆ ಕೀ. ಅದು ನನ್ನಿಂದ ಅಲ್ಲ, ಆದ್ರೂ ನಾನೇ ಅನ್ಭವಿಸ್ತಾ ಇದ್ದೀನಿ.
ಅವ್ರ ಫ್ರೆಂಡ್ಸ್ ಕೊಟ್ಟವಳಂತೆ, ಗಾಡಿ ಓಡ್ಸಕ್ ಕೊಡು ಅಂದ್ರಂತೆ, ಇವಳು ಕೊಟ್ಬಿಟ್ಲಂತೆ. ಪಾಪ ಚಡ್ಡಿ ದೋಸ್ತ್ಗಳು ಏನ್ ಮಾಡ್ತೀರಾ, ಕೀ ಕೊಟ್ಟು ಬೀಳ್ಸ್ಕೊಂಡು ಗಾಡಿ ಅಧ್ವಾನ ಮಾಡ್ಕೊಂಡು ಫೋನ್ ಹೊಡ್ದಾಕೊಂಡು ರೋಡಲ್ಲಿ ಬಿದ್ದು ಇಲ್ಲಿ ನೋಡ್ರಿ, ಇಲ್ಲಿ ಹೊಸ ಬಟ್ಟೆನ ಫುಲ್ ಮಣ್ ಮಾಡ್ಕೊಂಡು. ಸರ್ ನನ್ಗೆ ಈ ತರ ಹೇಳಿ ಹೇಳಿ ಇನ್ನೂ ಡಿಪ್ರೆಷನ್ಗೆ ಹೋಗ್ತಾ ಇದೀನಿ ಸರ್ ನಾನು. ಬಿಡ್ಬೇಬಿ, ಇವೆಲ್ಲ ಒಂದ್ ಮ್ಯಾಟ್ರ ನಿನ್ಗೆ? ಮತ್ತೆ ಯಾಕೆ ಯಾವಾಗ್ಲಿಂದ ಚುಚ್ಚಿ 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 ಹೇಳ್ತಾ ಇದೆಯಾ, ಇದೆಲ್ಲ ಒಂದು ಮ್ಯಾಟರ್, ಇದೆಲ್ಲ ಮ್ಯಾಟರ್ ಅಲ್ಲ ಬೇಬಿ, ಅದೇನು ಗೊತ್ತಾ, ಫಸ್ಟ್ ಸಾಂಗ್ತು ಮನಸ್ ಐ ಲವ್ ಯು ಬೇಬಿ, ಇರ್ಲಿ ಬಿಡ್ ಬೇಬಿ, ಇದೆಲ್ಲ ಒಂದ್ ಮ್ಯಾಟ್ರ್. ನಿನ್ ಬರ್ಡೇಗೆ ರೆಡಿ ಮಾಡಿಸ್ಕೊಡ್ತೀನಿ ಬೇಡ, ನಾನು ಖರ್ಚು ಉಳಿಸ್ಬಿಟ್ಟೆ ನೀನು. ಸರಿ ತಿಂದೇನೆ ನಾಯಿ ಊಟಕ್ಕೆ ಹಾಕಿದ್ದ ಅಂತ ಕೇಳ್ತಾ ಇರೋದು, ಅದಕ್ಕೆ ತಿಂದ ಅಂತ ಕೇಳಿ. ನಾಯಲ್ಲ ಲೊಪ್ಪರ್. ಅಜ್ಜಿ ಬಂದೆ. ಹೇಗಿರಲಿ. ಹೌದಾ, ಆಯ್ತು, ನಾನು ಮಾಡ್ಸಲ್ಬೇಕು. ಅದೇ ಕಾಸಿಲ್ಲಲೇ ನನ್ನ ಹತ್ರ. ಓಲೆ ಬಿಡ 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 ಓಲೆ ಬಿಡ ಓಲೆ. ಇಲ್ಲ ಹೇಳ್ತಿದ್ದೆ ನನ್ಗೆ ಅಂತೆ, ನೀನೇ ತಾನೇ ಖರ್ಚು ಮಾಡ್ಬೇಕು, ಅಕ್ಕ ತಾನೇ ನೀನ್ ನನ್ಗೆ ನನ್ಕಿಂತ 6 ವರ್ಷ. ಪವಿ ವರ್ಷ ಒಂಥರ ಭಿಕ್ಷೆ ಬಿಡಿದ್ರೆ ಪವಿ ಬೇಕಾದ್ರೆ ಇರು, ನಾನ್ ಬೇಕಾದ್ರೆ ನಿನ್ ಋಣದಲ್ಲೇ ಇರ್ತೀನಿ, ನನ್ ಋಣದಲ್ಲೇ ಬದುಕು ನೀನು. ನಿನ್ ಋಣದಲ್ಲೇ ಬದುಕ್ತೀನಿ, ನೀನೇ ನನ್ನ ಸರ್ವಸ್ವ ಅನ್ಕೊಂಡ್ ಬದುಕ್ತೀನಿ. ಕೆಲಸ ಆಗ್ಬೇಕಂದ್ರೆ ಏನೇನೆಲ್ಲ ಆಯ್ತು ಬಿಡು, ಆಯ್ತು ಮಾಡ್ಕೊಡ್ತೀನಿ ಅಷ್ಟೇ, ಅದೇ ಮಾಡ್ಕೊಂಡು. ಯಾವಾಗ ಮಾಡ್ಕೊಡ್ತೀಯ? ನಿನ್ ಬರ್ಡೇ ಒಳಗಡೆ. ಪ್ರಾಮಿಸ್. ಸರಿ ಬಿಡು, ಹ್ಯಾಪಿ, ಇಟ್ಸ್ ಫೈನ್. ಹ್ಯಾಪಿ ಎಲ್ಲ ಐತೆ ನ್ಯೂ ಇಯರ್ ಅಲ್ಲಿ, ಬರೀ ನ್ಯೂ ಇಯರ್ ಅಷ್ಟೇ ಇಲ್ಲ, ಹ್ಯಾಪಿ ಇಲ್ಲ, ನೋ ಹ್ಯಾಪಿ, ನ್ಯೂ ಇಯರ್ ಏನಿಲ್ಲ, ಒಂದು ನಂಬರ್ ಮಾತ್ರ ಚೇಂಜ್ ಆಗೈತೆ ಅಷ್ಟೇ ಗೈಸ್. ಅದು ಬಿಟ್ರೆ ಏನಾದ್ರು ಚೇಂಜ್ ಆಗೈತ? ನನ್ಗೆ ನಿಜ ಹೇಳ್ಬಿಡ್ರಿ, ಪಾಪ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಎಕ್ಸಾಮ್ ಬಾದೆ, ನನಗೆ ಪ್ರಾಕ್ಟಿಕಲ್ಸ್. ಅಯ್ಯೋ ಬಿಡು, ಸಾಯ್ಬೇಡ. ಇಲ್ಲ, ಬದುಕಿದೀನಿ. EMI ಕಟ್ಟೋರು, ಲೋನ್ ಕಟ್ಟೋರು, ಅವ್ರ ಪಾಡಿಗೆ ಅವ್ರು ಕಟ್ಕೊಂಡು ಹೋಗ್ತಾವ್ರೆ. ಡಿಪ್ರೆಷನ್ ಅಲ್ಲಿ ಅವರೇ, ಲವ್ ಬ್ರೇಕಪ್ ಆಗಿರೋದು, ಲವ್ ಬ್ರೇಕಪ್ ಆಗೋರು, ಸಿಂಗಲ್ ಲವ್ ಮಾಡೋರು ಇನ್ನು ಸಿಂಗಲ್ ಆಗೇ ಲವ್ ಮಾಡ್ತಾವ್ರೆ, ಕಮಿಟ್ ಆಗಿರೋರು ಬ್ರೇಕಪ್ ಮಾಡ್ಕೊಂತಾರೆ, ಕಮಿಟ್ ಆಗಿರೋರು ಇನ್ನೂ ಕಮಿಟ್ ಆಗಿದ್ರೆ ದಟ್ಸ್ ಗುಡ್. ಏನ್ ಚೆನ್ನಾಗಿ ಹೋಗ್ತಿದೆ ಅಂತ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ. ಹೋಗ್ತಾ ಇರುತ್ತೆ, ನಿನ್ ಯಾಕೆ? ನಂದು ನಿಂದು ಹೋಗೈತೆ, ವರ್ಷದೊಂದು ಕಾಲ್ ಮಾಡಿ ನಾವೇನ್ ಗೊತ್ತಾ, ನಂದು ಪವಿದು ನ್ಯೂ ಇಯರ್ ಡಮ್ ವರ್ಷದ ಹೆಂಗೈತೆ ಅಂತ, ಆದ್ರೆ ಕಾಲ್ ಮಾಡಿದ್ವಿ, ಅವ್ಳು ಪಿಕ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಮಾಡ್ತೀನಿ, ಅವಳು ತಿಳ್ಕೊಬೇಕು, ಅವಳು ಚೆನ್ನಾಗಿದ್ಯಾ ಇಲ್ಲ ನ್ಯೂ ಇಯರ್. ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ವರ್ಷಿ ನ್ಯೂ ಇಯರ್ ನ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಆದಷ್ಟು ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋಸ್ ನೋಡಿ, ದಟ್ ಅವ್ರಿಗೂ ಒಂದು ಎಂಕರೇಜ್ಮೆಂಟ್ ಅನ್ನೋದಿರುತ್ತೆ, ಹುಮ್ಮಸ್ ಅನ್ನೋದಿರುತ್ತೆ, ಇನ್ನೂ ವಿಡಿಯೋಸ್ ಮಾಡೋಣ ಅನ್ನೋ ಜೋಶ್ ಇರುತ್ತೆ. ಸೊ ಎಲ್ಲ ನಿಮ್ಮ ಕೈಲೇ ಇದೆ. ಕನ್ನಡ ಕ್ರಿಯೇಟರ್ಸ್ನ ಉಳಿಸೋದು, ಬೆಳೆಸೋದು, ಮೆರ್ಸೋದು ಎಲ್ಲ ನಿಮ್ಮ ಕೈಲೇ ಇದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ನನಗೆ ಸಪೋರ್ಟ್ ಮಾಡಿಬಿಡಿ, ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ, ಪೀಸ್, ಮತ್ತೆ ಸಿಗುವ.